ಕಂಚಗಾರನಹಳ್ಳಿಯ ಶಾಲೆಯ ಅಮಾನುಷ ಸ್ಥಿತಿ. ತರಗತಿ ಕೊಠಡಿ ಇಲ್ಲ, ಊಟಕ್ಕೆ ಜಾಗವೇ ಇಲ್ಲ, ಮಕ್ಕಳ ಶಿಕ್ಷಣವೇ ಅಪಾಯದ ಅಂಚಿನಲ್ಲಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ರಾಜ್ಯ ಸರ್ಕಾರ ಶಿಕ್ಷಣ ಸುಧಾರಣೆ ಬಗ್ಗೆ ದೊಡ್ಡ ಘೋಷಣೆಯನ್ನ ಮಾಡ್ತಾ ಇದೆ. ಆದರೆ ಕಂಚಗಾರನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿ ಶಿಕ್ಷಣ ವ್ಯವಸ್ಥೆಯ ನಿಜ ಮುಖವನ್ನೇ ಬಯಲಿಗೆ ತರ್ತಾ ಇದೆ. 120 ಮಕ್ಕಳು ತರಗತಿ ಕೊಠಡಿ ಇಲ್ಲದೆ ಮಳೆ ಗಾಳಿಯಲ್ಲಿ ಮರದ ನೆರಳಿನಲ್ಲಿ ಊಟ ಮಾಡುವ ದುಸ್ಥಿತಿ. ಇದು ಶಾಲೆಯಲ್ಲ, ಬದುಕು ಮರಣದ ಹೋರಾಟ. ಹಳೆಯ ಕಟ್ಟಡ ಕೆಡವಿ 2 ವರ್ಷ ಗತಿಸಿದೆ. ಹೊಸ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾತ್ರ. ಅದರ ನಂತರ ಒಂದೇ ಇಟ್ಟಿಗೆ ಕೂಡ ಹಾಕದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೇಲೂ ಗ್ರಾಮಸ್ಥರ ಭಾರೀ ಆಕ್ರೋಶ. ಅಕ್ಷರ ದಾಸೋಹಕ್ಕೂ ಸಮರ್ಪಕ ಕೊಠಡಿ ಇಲ್ಲ, ಮಳೆ ಬಂದ್ರೆ ಮಕ್ಕಳು ತಟ್ಟೆ ಹಿಡಿದು ಓಡುವ ಸ್ಥಿತಿ. ಸರ್ಕಾರಿ ಶಾಲೆಯ ಮಕ್ಕಳ ಬದುಕಿನ ನಿಜ ಕತೆ. ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಗಿರೀಶ್ ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ. ಗುದ್ದಲಿ ಪೂಜೆ ಮಾಡಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಮಾತ್ರ ಡೆವಲಪ್ಮೆಂಟಲ್ ವರ್ಕ್ ಅನ್ನಲ್ಲ. ಗುದ್ದಲಿ ಪೂಜೆ ಮಾಡಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಮಾತ್ರ ಡೆವಲಪ್ಮೆಂಟ್ ವರ್ಕ್ ಅಲ್ಲ. ಕಟ್ಟಡವೇ ಇಲ್ಲದ ಮಕ್ಕಳು ಹೇಗೆ ಓದ್ತಾರೆ? ಇನ್ನು 2 ವರ್ಷ ಇದೇ ಸ್ಥಿತಿ ಇದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಉಳಿಯಲಾರರು. ಗ್ರಾಮಕ್ಕೆ ಸಾರ್ವಜನಿಕ ಸಾರಿಗೆ ಇಲ್ಲ, ಬಡ ಮಕ್ಕಳು ಕಿಲೋಮೀಟರ್ಗಳು ನಡೆದು ಶಾಲೆ ತಲುಪುವ ಪರಿಸ್ಥಿತಿ ಒದಗಿದೆ. ಶೈಕ್ಷಣಿಕ ಹಕ್ಕಿಗೆ ಇದು ಸರ್ಕಾರ ನೀಡ್ತಾ ಇರುವ ಉತ್ತರವಾ? ಹೊಸ 2 ಕೊಠಡಿಗಳ ಕಟ್ಟಡ ಕಾಮಗಾರಿ ತಕ್ಷಣವೇ ಆರಂಭಿಸಬೇಕು. ಅಕ್ಷರ ದಾಸೋಹಕ್ಕೆ ಮಾನದಂಡದ ಅಡುಗೆ ಮನೆ, ಊಟದ ಕೊಠಡಿ ನಿರ್ಮಿಸಬೇಕು. ಶಾಲಾ ಆವರಣದಲ್ಲಿ ಸುರಕ್ಷಿತ ಶೆಡ್ ವ್ಯವಸ್ಥೆ ಮಾಡಬೇಕು. ಮಕ್ಕಳಿಗಾಗಿ ತಾತ್ಕಾಲಿಕ ತರಗತಿ ಕೊಠಡಿ ವ್ಯವಸ್ಥೆಯನ್ನ ಕೂಡ ಮಾಡಬೇಕು. ಗ್ರಾಮಕ್ಕೆ ಸಾರ್ವಜನಿಕ ಸಾರಿಗೆ ಆರಂಭಿಸುವುದು ತುರ್ತು ಅಗತ್ಯ ಎಂದು ಆಗ್ರಹಿಸಿದ್ದಾರೆ. ಏನಾದರೂ ಅಧಿಕಾರಿಗಳು ಈ ಕಡೆ ಎಚ್ಚೆತ್ತು ಗಮನವನ್ನ ಹರಿಸಿ ಗ್ರಾಮಸ್ಥರ ಅನುಕೂಲತೆಗಳಿಗೆ ಸಹಾಯ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆನೆಲ್ಲಿ ಹಗ್ಲು, ಪ್ರಶಾಪ ಟಿವಿ, ದಾವಣಗೆರೆ. ನಮಸ್ತೆ. ನಾವು ಕಂಚಗಾರನಹಳ್ಳಿ, ಚನ್ನಗಿರಿ ತಾಲೂಕು, ಬಸವಪಟ್ಟಣ ಹೋಬಳಿಯ ಈ ಸರ್ಕಾರಿ ಶಾಲೆಯಲ್ಲಿ ಒಂದೇ ಒಂದು ಕೊಠಡಿ ಇದೆ. 7ನೇ ಕ್ಲಾಸ್ ತನಕ ತರಗತಿ ನಡೀತದೆ. 130 ಹುಡುಗರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿ ನಮಗೆ ಕೊಠಡಿಯ ಅವಶ್ಯಕತೆ ಭಾಳ ಇದೆ. 2 ವರ್ಷದಿಂದ ಡೆಮೊಲಿಷ್ ಆಗಿದೆ. 5 ಕೊಠಡಿಗಳು ಡೆಮೊಲಿಷ್ ಮಾಡಲಾಗಿದೆ. ಇಲ್ಲಿವರೆಗೂ ಒಂದು ಕೊಠಡಿನೂ ಸಹ ನಿರ್ಮಾಣವಾಗಿಲ್ಲ. ಈ ನಿರ್ಮಾಣ ಹಂತದಲ್ಲಿ ಕಾಮಗಾರಿಯನ್ನು ನಾವು ಮಾಡ್ತೀವಿ ಅಂತ ಪ್ರಾರಂಭಿಸಿದ್ರು. ಅದು ಸಹ ಇಲ್ಲಿವರೆಗೂ ಕುಂಠಿತವಾಗಿ ಬಿದ್ದಿದೆ. ಈಗ ಹೆಚ್ಚಿನ ಅನುದಾನಕ್ಕಾಗಿ ನಾವು ನಮ್ಮ ಸರ್ಕಾರದಿಂದ ನಾವು ಮಾಡಿದ್ರು. ಗುದ್ಲಿ ಪೂಜೆ 3 ತಿಂಗಳಾಯ್ತು ಸರ್ ಮಾಡಿ ಗುದ್ಲಿ ಪೂಜೆನ. 3 ತಿಂಗಳಿಂದಲೇ ಇದು ಕಾಮಗಾರಿ ಕುಂಠಿತವಾಗಿ ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅನುದಾನ ಬಂದಿಲ್ಲ ಮಾಡ್ತೀವಿ ಅಂತ. ಮತ್ತು ಈ ಕೊಠಡಿ ಇಲ್ಲಲ್ಲ, ಮತ್ತು ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಹೈಸ್ಕೂಲಲ್ಲಿ 1-2 ಕೊಠಡಿನ ನಾವು ಬಿಡಿಸ್ಕೊಂಡು ಅದರಲ್ಲಿ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಭಾಳ ತೊಂದರೆ ಇದೆ, ಅವರಿಗೂ ತೊಂದರೆ ಆಗಿದೆ. ಯಾಕೆಂದರೆ ಅವ್ರದ್ದು ರಿಸಲ್ಟ್ ಬರ್ತಾಯಿಲ್ಲ SSLCದು. ಹುಡುಗರು ದಾಂಧಲೆ ಆಗುತ್ತೆ ಪಾಪ ಅವ್ರಿಗೂ ಸ್ಟೂಡೆಂಟು ಅವರು ಚೆನ್ನಾಗಿ ಓದ್ತಾರೆ, ಮನುಷ್ಯಗಳು ಸಹ ಸ್ಪಂದಿಸ್ತಾರೆ. ಹಾಗಾಗಿ ನಾವು ಅದರಲ್ಲೇ ತಳ್ಕೊಂತ ಹೋಗ್ತಿದ್ದೀವಿ. ಹಿಂಗೆ ಆಯಿತು ಅಂತಂದ್ರೆ ನಾವು ಮಕ್ಕಳನ್ನ ಮರದಡಿಗೆ ಕುಂದಿಸ್ಬೇಕಾಗತ್ತೆ ಅಷ್ಟೇ. ಎಲ್ಲ ಏನು ಮಾಡ್ತಾಯಿದ್ದೀವಿ? ದಾಸೋಹ ವ್ಯವಸ್ಥೆ ಇಲ್ಲೇ ಫೀಲ್ಡಿನಲ್ಲೇ ಪಾಪ ಊಟ ಮಾಡ್ತವೆ. ನಾವು ಅದ್ರದ್ದು ಸಾಯ್ತಿದ್ದೀನಿ. ಒಂದು ಕೊಠಡಿ ಇಲ್ಲ, ದಾಸೋಹಕ್ಕೆ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಶೌಚಾಲಯ ಎಲ್ಲ ಇದಾವೆ? ಶೌಚಾಲಯ ಇದೆ. ಕುಡಿಯೋ ನೀರಿನೊಂದು ಸಮಸ್ಯೆ. ಮಾಡ್ತೀರಾ? ನಮಗೆ ಆದಷ್ಟು ಬೇಗ ಈ ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಡ್ರಿ ಅಂತ ನಾವು ಮನವಿ ಮಾಡ್ತೀವಿ. ನಿಮ್ಮ ಹೆಸರು? ಗಿರೀಶ್ ಅಂತ, ಉಪಾಧ್ಯಕ್ಷರು. ಹೆಸರು? ನಾವು ಹೆಸರು ಹನುಮಂತಪ್ಪ ಬಿ ಅಂತಂದೇಳಿ ಕಂಚನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಸುಮಾರು 120 ಮಕ್ಕಳಿದ್ದಾವೆ. ಆದರೆ ವಿದ್ಯಾಭ್ಯಾಸಕ್ಕಾಗಿ ನಾವು ಒಂದೇ ಒಂದು ಕೊಠಡಿ ನಮ್ಮದೇ ಆಗಿರ್ತಕ್ಕಂಥ ಒಂದೇ ಒಂದು ಕೊಠಡಿ ಇದೆ. ಮತ್ತು ಆಮೇಲೆ ಅಕ್ಷರದಾಸೋಹದ ಕೊಠಡಿನೂ ಕೂಡ ನಮ್ಮ ಶಾಲೆಯಲ್ಲಿಲ್ಲ. ಅದು ಎಲ್ಲ ಬಿಲ್ಡಿಂಗ್ಗಳನ್ನು ನಾವು ಡೆಮೊಲಿಷ್ ಮಾಡಿದಾಗ ಬಿಸಿ ಊಟ ತಯಾರು ಮಾಡಲಿಕ್ಕೆ ಅಂತಂದೇಳಿ ಒಂದು ಕೋಣೆಯನ್ನು, ಒಂದು ರೂಮನ್ನು ಉಳಿಸ್ಕೊಂಡಿದ್ದೀವಿ. ಅದು ಮಕ್ಕಳಲ್ಲಿ ವ್ಯವಸ್ಥಿತವಾಗಿ ಊಟ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಗ ಇಲ್ಲ. ನಾವು ಫೀಲ್ಡ್ನಲ್ಲೇ ಮಕ್ಕಳನ್ನು ಊಟ ಮಾಡಿಸ್ತಾ ಇದ್ದೀವಿ. ಹಾಗೂ ನಮ್ಮ 4 ಮತ್ತು 5, 6 ಈ ತರಗತಿಗಳಿಗೆ ಹೈಸ್ಕೂಲ ಕೊಠಡಿಗಳನ್ನು BO ಅವರ ನಿರ್ದೇಶನದ ಮೇರೆಗೆ ಹೈಸ್ಕೂಲ್ ಕೊಠಡಿಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಸದ್ಯ ನಮ್ಮದೇ ಆಗಿರ್ತಕ್ಕಂಥ ಒಂದೇ ಒಂದು ಕೊಠಡಿ ಇರ್ತಕ್ಕಂಥದ್ದು ನಮ್ಮ ಶಾಲೆಯಲ್ಲಿದೆ. ಆ ಬಿಲ್ಡಿಂಗು